ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀವಿ. ಇಂದು ಪ್ರಥಮ ಭಾಷೆ ಕನ್ನಡದಲ್ಲಿ ಇದು 4ನೇ ಸೆಟ್ನ ಒಂದು ಕ್ವಶನ್ ಪೇಪರ್ ಇದೆ. ನಿಮ್ಮ ಒಂದು 31 ಮಾರ್ಚ್ 2023ರ ಪರೀಕ್ಷೆಗಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರತಕ್ಕಂಥ ಪ್ರಶ್ನೆಗಳು ಬಹು ನಿರೀಕ್ಷಿತನೇ ಇದ್ದಾವೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದ್ದಾವೆ. ನೀವು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು. ಲಾಸ್ಟ್ ಟೈಮ್ ಪ್ರಿಪ್ರೇಷನ್ಗೆ ಇದೇ ತನ್ನಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಕಾನ್ಫಿಡೆನ್ಸ್ಗಳು ಬರ್ತದೆ. ಪ್ರಶ್ನೆ ನೋಡಿದ ತಕ್ಷಣ ತಾವೇನು ಮಾಡಬೇಕು, ಉತ್ತರಗಳನ್ನು ತಾವುಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಫ್ಲ್ಯಾಶ್ ಆಗಬೇಕು. ಆಮೇಲೆ ನಾನು ಉತ್ತರಗಳನ್ನು ಕೊಟ್ಟಿದ್ದಾಗ ತಾಳೆ ಹಾಕಿ ತಾವುಗಳನ್ನು ನೋಡಬೇಕು. ಖಂಡಿತವಾಗಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಹಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ SSLC ಆ್ಯನ್ಯುವಲ್ ಎಕ್ಸಾಮ್ 2023 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಸೀರೀಸ್ ಇದೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಬೋತ್ ಮೀಡಿಯಮ್ಗೆ ಇದ್ದಾವೆ, ಅವುಗಳನ್ನು ನೋಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಫಸ್ಟ್ ಕ್ವಶನ್ ಇತ್ತು, ಮೈದವರು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಉತ್ತರ ನೋಡೋಣ. ಅದು ಬಿ ಆದೇಶ ಸಂಧಿಗೆ ಉದಾಹರಣೆ ಆಗದ. ಪ್ರಶ್ನೆ 2, ಪಾರಿಭಾಷಿಕ ಪದವನ್ನು ಬಳಸುವಾಗ ಅನ್ಯ ಭಾಷೆ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ. ಉತ್ತರ ಇದೆ ಬಿ ವಾಕ್ಯವೇಷ್ಟನ ಅಂತಕ್ಕಂಥದ್ದು. ಪ್ರಶ್ನೆ 3, ಅಮೃತದೋಳು ಪದವು ಈ ವಿಭಕ್ತಿಯಲ್ಲಿದೆ ಅಂತ ಕೇಳಿದ್ದಾರೆ. ಉತ್ತರ ನೋಡುವ. ಸಪ್ತಮಿ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ವೆಂಕಟಲಕ್ಷ್ಮಿ ಅವರ 2ನೆಯ ಮಗನಾಗಿ ಜನಿಸಿದರು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಸಂಖ್ಯೆಯ ವಾಚಕ ಪದ ಕೇಳಿದ್ದಾರೆ, 2ನೆಯ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕೊಟ್ಟಿರೋ ಪದಗಳಲ್ಲಿ ರೋಮನ್ ಭಾಷೆಯ ಪದ ಯಾವುದು ಅಂತ ಕೇಳಿದ್ದಾರೆ. ನೋಡಿದ್ರೇ ಗೊತ್ತಾಗ್ತದೆ, ಗದ್ಯಾನ ಅಂತಕ್ಕಂಥದ್ದು. ಇನ್ನು ಕೃದಂತ ಭಾವನಾಮಪದ ಅಂತ ಕೇಳಿದ್ದಾರೆ. ಸೊ ಕೃದಂತ ಭಾವನಾಮಪದ ಓಟ ಅಂತಕ್ಕಂಥದ್ದು. ಇನ್ನು ಸಂಬಂಧೀಕರಣ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಗ್ರಹ, ಗರ, ವೀಥಿ ಅಂತ ಕೇಳಿದ್ದಾರೆ, ಬೀದಿ ಅಂತ ಉತ್ತರ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಕಟ್ಟ ಕಡೆಗೆ ದ್ವಿರುಕ್ತಿ ಆದರೆ ಸೊಪ್ಪು ಸದೆ ಕೇಳಿದ್ದಾರೆ. ಸೊಪ್ಪು ಸದೆ ಅಂತಕ್ಕಂಥದ್ದು ಜೋಡು ನುಡಿ ಪದ ಆಗದ. ಮುಂದಿನ ಪ್ರಶ್ನೆ, ಅಳವು ಅಂದರೆ ಜ್ಞಾನ, ಅಂತಃಕರಣ ಅಂದರೆ ಮನಸ್ಸು ಅಂದಂಗೆ ಅದರ ಅರ್ಥ. ಮುಂದಿನ ಪ್ರಶ್ನೆ, ಅಲ್ಲದೆ ಅಂತಕ್ಕಂಥ ಸಂಬಂಧಾರ್ಥಕವ್ಯಯ ಆದರೆ, ಸಂಬಂಧಕಾರ್ತವ್ಯಯ ಆದರೆ ಚಟ ಚಟ ಅನ್ನೋದು ಅನುಕರಣವ್ಯಯ ಆಗದ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕಿರ್ತಕ್ಕಂಥ ಯಾವೆಲ್ಲ ಪ್ರಶ್ನೆಗಳಿದಾವಂತ ನೋಡೋಣ. ಯಾರ್ಯಾರನ್ನ ಕಂಡರೆ ಸಂಪತ್ತಿಗೆ ಆಗಿ ಬರೋದಿಲ್ಲ ಅಂತ ಕೇಳಿದರೆ. ಉತ್ತರ ನೋಡೋಣ. ವಿದ್ಯಾವಂತರನ್ನ, ಗುಣವಂತರನ್ನ, ವೀರರನ್ನ, ಸಜ್ಜನರನ್ನ, ಶ್ರೇಷ್ಠ ಕುಲವನ್ನು ಕಂಡರೆ ಸಂಪತ್ತಿಗೆ ಆಗದು. ಮನೆ ಮಂಚಮ್ಮ ಯಾರು ಅಂತ ಕೇಳಿದ್ದಾರೆ. 12ನೇ ಪ್ರಶ್ನೆ ಉತ್ತರ ಇತ್ತು, ಮನೆ ಮಂಚಮ್ಮ ಅಂತಕ್ಕಂಥದ್ದು ಒಂದು ಗ್ರಾಮ ದೇವತೆ. ಪ್ರಶ್ನೆ 13, ಶಿವಚರಿತ್ರೆಯಲ್ಲಿ ಯಾವ ಉಲ್ಲೇಖ ಮಾಡಲಾಗಿದೆ ಅಂತ ಕೇಳಿದ್ದಾರೆ. 13ರ ಉತ್ತರ, ಶಿವಚರಿತ್ರೆಯಲ್ಲಿ ಶಿವಾಜಿ ಮಹಾರಾಜರನ್ನ ಶಂಕರರ ಅವತಾರ ಎಂದು ಹೇಳಲು ಸಮರ್ಥನೆಗಾಗಿ ಒಂದು ಉಲ್ಲೇಖ ಸೇರಿಸಲಾಗಿದೆ. ಧರ್ಮಾಧಿಕರಣರು ವಟವೃಕ್ಷದ ಸಮೀಪಕ್ಕೆ ಏಕೆ ಬಂದರು ಅಂತಕ್ಕಂಥದ್ದು 14ನೇ ಪ್ರಶ್ನೆ ಅದ. ಉತ್ತರ ಇದೆ, ದುಷ್ಟಬುದ್ಧಿ ಮತ್ತು ಧರ್ಮಬುದ್ಧಿಗಳ ನಡುವಿನ ಜಗಳವನ್ನು ಪರಿಹರಿಸುವ ಸಲುವಾಗಿ ವೃಕ್ಷದ ಸಾಕ್ಷಿ ಕೇಳಲು ಧರ್ಮಾಧಿಕರಣರಾದವರು ವಟವೃಕ್ಷದ ಸಮೀಪಕ್ಕೆ ಬಂದರು. ಪ್ರಶ್ನೆ 15ಕ್ಕೆ ಹೋಗೋಣ. ಯಾವ ಘಟನೆ ಹಲಗಲಿ ಬೇಡರು ಲಾವಣಿಗೆ ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಹಲಗಲಿ ಬಂಟರ ಹತಾರ ಕದನ ಅಂತಕ್ಕಂಥದ್ದು ಈ ಘಟನೆ ಹಲಗಲಿ ಬೇಡರ ಲಾವಣಿ ರಚನೆಗೆ ಕಾರಣ ಆಗದ. ಭುಜಬಲಿಗಳಾದ ರಾಜರೆಲ್ಲ ಶ್ರೀರಾಮನ ಕುದುರೆಯನ್ನ ಏನು ಮಾಡಿದರು ಅಂತಕ್ಕಂಥದ್ದು 16ನೇ ಪ್ರಶ್ನೆ ಇತ್ತು. ಉತ್ತರ, ಭುಜಬಲಿಗಳಾದ ರಾಜರೆಲ್ಲ ಇದು ಶ್ರೀರಾಮನ ಕುದುರೆಯನ್ನ ಯಜ್ಞಾಶ್ವವೆಂದು ತಿಳಿದು ನಮಸ್ಕರಿಸಿದರು. ಮುಂದಿನ ಪ್ರಶ್ನೆ, ಮಾವಿನ ಮರಗಳು ಎಲ್ಲಿ ಬೆಳೆದಿವೆ ಅಂತ ಕೇಳಿದ್ದಾರೆ. ಸೊ ಮಾವಿನ ಮರಗಳು ಒಡೆಯರ ಅಂಗಳದಲ್ಲಿ ಬೆಳೆದಿದ್ದಾವೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ ಏನೇನಿದಾವಂತ. ಸಂಪತ್ತು ಯಾರನ್ನು ಆಶ್ರಯಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋಣ ವಿದ್ಯಾರ್ಥಿಗಳೇ, ಸಂಪತ್ತಿನ ಬಗ್ಗೆ ಇರತಕ್ಕಂಥದ್ದು. ಸಂಪತ್ತು ಸ್ವಭಾವವನ್ನು ಕಾಣದು, ಪಾಂಡಿತ್ಯವನ್ನು ಲೆಕ್ಕಿಸೋದಿಲ್ಲ, ಶಾಸ್ತ್ರವನ್ನು ಕೇಳೋದಿಲ್ಲ, ಧರ್ಮವನ್ನು ನಂಬೋದಿಲ್ಲ, ಅದಕ್ಕೆ ತ್ಯಾಗದ ಮೇಲೆ ಗೌರವವಿಲ್ಲ, ಒಳ್ಳೆಯ ನಡತೆ ಅದಕ್ಕೆ ಅಪರಿಚಿತ, ಅದರ ಮುಂದೆ ಸತ್ಯಕ್ಕೂ ಸುಳ್ಳಿನಷ್ಟೇ ಬೆಲೆ, ಅದು ಒಳ್ಳೆಯ ಲಕ್ಷಣವಂತನನ್ನೇ ಆಶ್ರಯಿಸುತ್ತದೆ ಎಂಬ ನಿಯಮವಿಲ್ಲ, ಅದರ ಚಪಲತೆ ಮಿತಿಯಲ್ಲದ್ದು, ಅದು ಗಂಧರ್ವ ನಗರದಂತೆ ಕಾಣುತ್ತಿದ್ದಂತೆಯೇ ಕರಗಿ ಬಿಡುತ್ತದೆ ಅಂತಕ್ಕಂಥದ್ದು ಉತ್ತರ ಇತ್ತು. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಅಂತಕ್ಕಂಥದ್ದು 19ನೇ ಪ್ರಶ್ನೆ ಅದ. ಉತ್ತರ ನೋಡುವ. ನಾವು ಒಂದು ಬೀಜವನ್ನು ಭೂಮಿಗೆ ಹಾಕಿದರೆ ಅದು ಯಾವಾಗಲೂ ನೀರಿನ ಅಂಶದೊಂದಿಗೆ ಕೂಡಿ ಭೂಮಿಯ ಉಷ್ಣತೆ ಹೀರಿ ಭೂಮಿಯ ಮೇಲಿನ ಗಾಳಿ ಪಡೆದು ಮೊಳಕೆ ಹಿಡಿದು ಹೆಮ್ಮರವಾಗ್ತದೆ. ಈ ಪ್ರಕ್ರಿಯೆ ಸಾಕಷ್ಟು ಕಾಲವನ್ನು ತೆಗೆದುಕೊಳ್ತದೆ. ಹಾಗೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ಅದು ಒಂದಲ್ಲ ಒಂದು ದಿನ ಫಲ ನೀಡ್ತದ ಅಂತಕ್ಕಂಥದ್ದು ಉತ್ತರ ಇತ್ತು. ಧ್ವಜವನ್ನೇ ತಮ್ಮ ಗುರುವೆಂದು ಸ್ವೀಕರಿಸಿದ್ದೇವೆ ಎಂದು ಲೇಖಕರು ಹೇಳಿದ್ದೇಕೆ ಅಂತ ಕೇಳಿದ್ದಾರೆ. 20ನೇ ಪ್ರಶ್ನೆ ಇದೆ. ಸೊ ಇದು 20ನೇ ಪ್ರಶ್ನೆಯಲ್ಲಿರ್ತಕ್ಕಂಥ ಉತ್ತರ ಆಗಿತ್ತು. 21ನೇ ಪ್ರಶ್ನೆ ಇತ್ತು, ದುಷ್ಟ ಬುದ್ಧಿಯು ಹನ್ನನನ್ನು ಕದ್ದ ಮೇಲೆ ಧರ್ಮ ಬುದ್ಧಿಯ ಬಳಿಗೆ ಏಕೆ ಬಳಿಗೆ ಬಂದನು ಅಂತ ಕೇಳಿದ್ದಾರೆ. ಇಲ್ಲಿ 21ನೇ ಪ್ರಶ್ನೆ ಉತ್ತರ ಇತ್ತು ದುಷ್ಟ ಬುದ್ಧಿ ಮತ್ತು ಧರ್ಮ ಬುದ್ಧಿ ಬಗ್ಗೆ ಇರ್ತಕ್ಕಂಥ ಒಂದು ಪ್ರಶ್ನೆ.
ಪ್ರಶ್ನೆ 22, ಲಾವಣಿಗಳನ್ನು ಏಕೆ ವೀರಗೀತೆಗಳೆಂದು ಕರೆಯಲಾಗಿದೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. 22ರಲ್ಲಿ ಲಾವಣಿಗಳನ್ನು ಅದು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ. ಅದು ಘಟನೆಯನ್ನು ಆಧರಿಸಿ ಕಥನಾತ್ಮಕವಾಗಿ ಕಟ್ಟಿದ ಹಾಡನ್ನು ಲಾವಣಿ ಅಂತ ಕರೀತಾರೆ. ಸಾಮಾನ್ಯವಾಗಿ ವೀರತನ ಮತ್ತು ಸಾಹಸವನ್ನು ಲಾವಣಿಗಳಲ್ಲಿ ವರ್ಣನೆ ಮಾಡಿರ್ತಾರೆ. ಇನ್ನು ಲವನು ಅರ್ಚಿತ ಕುದುರೆಯನ್ನು ಕಂಡ ಸಂದರ್ಭವನ್ನು ತಿಳಿಸಿ ಅಂತ 23ನೇ ಪ್ರಶ್ನೆ ಇತ್ತು. ಇದು 23ನೇ ಪ್ರಶ್ನೆ ಉತ್ತರ ಇದೆ. ಒಂದ್ಸರಿ ವಿಡಿಯೋಗಳನ್ನು ಪಾಸ್ ಮಾಡಿ ತಾವು ಅವುಗಳನ್ನು ಉತ್ತರಗಳನ್ನು ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಈಗಾಗಲೇ ನೀವು ಓದಿದ್ದೀರಿ, ಒಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಡ್ರಿ. 24, ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದ್ರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ ಕೇಳಿದ್ದಾರೆ. 24ನೇ ಪ್ರಶ್ನೆ ಉತ್ತರ ಇತ್ತದು. ಬಾಲಕ ಜಲಿಯನ್ ವಾಲಾಬಾಗ್ನಲ್ಲಿ ಏನು ಮಾಡಿದ ಅಂತ 25ನೇ ಪ್ರಶ್ನೆ ಇತ್ತು. ಇದು 25ನೇ ಪ್ರಶ್ನೆಯಲ್ಲಿ ಬಾಲಕ ಜಲಿಯನ್ ವಾಲಾಬಾಗ್ನಲ್ಲಿ ಮಾಡಿದ ಬಗ್ಗೆ ಇರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. 26ಕ್ಕೆ ಯಾವ ವಸ್ತುಗಳನ್ನು ಬಳಸಬೇಡೆಂದು ಜನಾಂದೋಲನ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಉತ್ತರ ಇದೆ. ಕಾಗದ ಆಗಿರ್ಬೋದು, ಗಾಜಿನ ಮನೆಗಳು, ಇಮಿಟೇಷನ್ ಮತ್ತು ತುರಾಯಿಗಳು, ಪಟಾಕಿ, ದಡಾಕಿ, ನೆಲಗುಮ್ಮ, ಕರ್ಪೂರ, ಜರಿಯ ಟೋಪಿಗಳು. ಕಡೆ ಪ್ರಶ್ನೆ ಇತ್ತು, ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಅಂತ ಇದೆ. ಹಾಡು ಕಿವಿಗೆ ಬಿದ್ದಾಗ ಅವರಿಗೆ ಏನೋ ಒಂದು ಬಗೆಯ ಭ್ರಮೆಗೆ ಒಳಗಾದಂತೆ ನೆಟ್ಟಗೆ ಹೋಗಿ ಅಭ್ಯಾಸ ಪುಸ್ತಕ ಹಿಡಿತಾರೆ. ಮುಂಜಾನೆಯಿಂದ ಸಂಜೆಯೊಳಗೆ ಒಂದು ಏಕಾಂತ ನಾಟಕವನ್ನು ಬರೀತಾರೆ ಅಂತಕ್ಕಂಥದ್ದು ಉತ್ತರ ಇತ್ತು. ವಿಕ್ರು ಗೋಕಾಕ್ ಮತ್ತು ರನ್ನವರ ಬಗ್ಗೆ ಸಾಹಿತಿಗಳ ಪರಿಚಯ ಕೇಳಿದ್ದಾರೆ. ಸೊ ತಾವು ಈಗಾಗಲೇ ನೋಡಿದ್ದೀನಿ. ಇಷ್ಟೆಲ್ಲ ಭಾಳ ಬರೀತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಜನ್ಮ ವರ್ಷ, ಜನ್ಮಸ್ಥಳ, ಕೃತಿಗಳು, ಪಡೆದ ಬಿರುದು ಮತ್ತು ಸ್ವಲ್ಪ ವಿಶೇಷತೆಗಳನ್ನು 4-5 ಸಾಲುಗಳಲ್ಲಿ ಬರೆದರೂ ಕೂಡ ಖಂಡಿತವಾಗಿ 3 ಅಂಕ ಕೊಡ್ತಾರೆ. ಈ ಪದ್ಯ ಭಾಗಕ್ಕೆ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. ಎತ್ತನ ತುರಂಗಮಿದು ಪಕ್ಕಂ ಪೋದುಂಟಮ್ ಅಂತಕ್ಕಂಥದ್ದು ಇದೆ. ಸೊ ಇದಕ್ಕೆ ಪ್ರಸ್ತಾರ ಗಣ ಹಾಕಿದಾಗ ಇದು ವಾರ್ಧಕ ಷಟ್ಪದಿ ಆಗ್ತದೆ. ಸೊ ಈ ಥರನಾಗಿರ್ತಕ್ಕಂಥದ್ದು ನೀವುಗಳು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಮಾರಿಗೌತನವಾಯಿತು ನಾಳಿನ ಭಾರತ ಅಂತ ಇದೆ. ಇದಕ್ಕೆ ಅಲಂಕಾರ ಕೇಳಿದ್ದಾರೆ. ಅದು ಯಾವುದು ರೂಪಕ ಅಲಂಕಾರ ಆಗ್ತದೆ, ಅದನ್ನು ಯಾವ ಥರ ಸಮನ್ವಯ ಮಾಡಿದ್ದಾರೆ ಅಂತ ನೋಡ್ಕೊಡ್ರಿ. ಇನ್ನು ಗಾದೆ ಮಾತಿತ್ತು, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು, ಅತಿ ಆಸೆ ಗತಿ ಗೆಡಿಸಿತು. ಇದಿತ್ತು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತಕ್ಕಂಥ ಗಾದೆ ಮಾತಿನ ವಿವರಣೆ. ಇದಿತ್ತು ಅತಿ ಆಸೆ ಗತಿ ಗೆಡಿಸಿತು ಅಂತಕ್ಕಂಥ ಗಾದೆ ಮಾತಿಯ ವಿವರಣೆ. ಸಂದರ್ಭಗಳನ್ನು ನೋಡೋಣ. ಪ್ರವಾಸ ಶಿಕ್ಷಣದ ಒಂದು ಭಾಗ. ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗವೇ ಯಜ್ಞ. ನೆಕ್ಸ್ಟ್, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ. ಹಗುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಮೇನಾಯ್ತ ಕೌರವರಂಗ್ ತಳಿಯಂ ಜಾನಕಿಯ ಮಗನಿತಕ್ಕೆ ಬೆದರ್ವನಿ ಅಂತಕ್ಕಂಥದ್ದು ಹೇಳಿಕೆಗಳಿತ್ತು. ಪಾಠಗಳು ಯಾವ ಹೇಳಿಕೆಗಳಿದಾವೆ ಅಂತ ನೋಡೋಣ. ಉತ್ತರಗಳನ್ನು ಸಹಿತ ನಿಮಗೆ ತೋರಿಸ್ತೀನಿ. ಇದು ಲಂಡನ್ ನಗರ ಪಾಠದ ವಾಕ್ಯ ಇತ್ತು 33ರಲ್ಲಿ ನೋಡ್ಕೊಡ್ರಿ. 34ರಲ್ಲಿ ಇರ್ತಕ್ಕಂಥದ್ದು ಶ್ರೇಷ್ಠ ಭಾರತೀಯ ಚಿಂತನೆಗಳು ಇರ್ತಕ್ಕಂಥ ಪಾಠದ ವಾಕ್ಯ. 35 ಎದೆಗೆ ಬಿದ್ದ ಅಕ್ಷರ ಪಾಠದಲ್ಲಿರ್ತಕ್ಕಂಥ ಹೇಳಿಕೆ ಇತ್ತು. 36ರಲ್ಲಿ ಇರ್ತಕ್ಕಂಥದ್ದು ಹಸಿರು ಪದ್ಯದಲ್ಲಿರ್ತಕ್ಕಂಥ ಸಾಲಿತ್ತು. 37ರಲ್ಲಿ ಛಲಮನೆ ಮೆರವೆಂ ಅಂತಕ್ಕಂಥ ಪದ್ಯದ ಇದ್ದರೆ ಲಾಸ್ಟ್ದಲ್ಲಿರ್ತಕ್ಕಂಥ ವಾಕ್ಯ ಅದು ವೀರಲವ ಪದ್ಯದ್ದೇ ಆಗಿತ್ತು. 3 ಗದ್ಯದ್ದು 3 ಪದ್ಯದ್ದಿರ್ತವೆ, ಅವುಗಳನ್ನೇ ಬರೆದಿತ್ತು. ಇನ್ನು ಪದ್ಯಗಳಿದೆ. ಹಸುರಾಗದ ಹಿಡಿದು ಬಿಸಿಲವರೆಗೆ ಇದೆ, ಹೊಸ ಹೂವಿನ ಹಿಡಿದು ಯುಸಿರೋವರೆಗೆ ಇದೆ. ಹಾಡುಗಳನ್ನು ನೋಡೋಣ. ಸೊ ಪದ್ಯ ಭಾಗವನ್ನು ಪೂರ್ಣ ಮಾಡಲಿಕ್ಕೆ ಇದಕ್ಕೂ ಕೂಡ 4 ಅಂಕಗಳನ್ನು ಕೊಡ್ತಾರೆ. ಚೆನ್ನಾಗಿ ಪ್ರಾಕ್ಟೀಸ್ಗಳನ್ನು ಮಾಡಿಕೊಡ್ರಿ. ಮುಂದಿನ ಪ್ರಶ್ನೆ ಈ ಪದ್ಯ ಭಾಗದ ಮೌಲ್ಯ ಆಧರಿಸಿ ಸಾರಾಂಶ ಬರೀಬೇಕಿತ್ತು. ಯುಗ ಯುಗಗಳ ಹಣಿವ ಬರೆಹ ಹೊರಿಸಿ ಅಂತ ಇದೆ. ಸೊ ಅದರ ಮೌಲ್ಯವನ್ನು ಈ ಥರನಾಗಿರ್ತಕ್ಕಂಥ ತಾವು ಬರಿಬೇಕಿತ್ತು. 40ನೇ ಪ್ರಶ್ನೆ. ಇನ್ನು 8 ವಾಕ್ಯಗಳಲ್ಲಿ ಗದ್ಯ ಭಾಗದಿಂದ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಯುಕ್ತವಾಗಿದೆ. ನಂಬಿ ಕಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು 41ನೇ ಪ್ರಶ್ನೆಯ ಉತ್ತರ ಇತ್ತು. ಸೊ ಸ್ವಲ್ಪ ನೋಡ್ಕೊಡ್ರಿ ಇದನ್ನು. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಲಗಲಿ ದಂಗೆಗೆ ಕಾರಣ ಮತ್ತು ಹಲಗಲಿ ದಂಗೆ ಪರಿಣಾಮ ಅಂತ ಪ್ರಶ್ನೆಗಳನ್ನು ಕೇಳಿದರು. ಸೊ ಇದಿತ್ತು ಹಲಗಲಿ ದಂಗೆಗೆ ಕಾರಣ 42ನೇ ಪ್ರಶ್ನೆ ಮತ್ತು ಹಲಗಲಿ ದಂಗೆಯ ಪರಿಣಾಮಗಳು. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸೇ ಇದ್ದಾವೆ. ಸೊ ಲಾಸ್ಟಿಗೆ ಗದ್ಯ ಭಾಗ ಇತ್ತು. ಗದ್ಯ ಭಾಗವನ್ನು ನೋಡಿ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯೋದಿತ್ತು. ಸೊ ಇದಿತ್ತು ಗದ್ಯ ಭಾಗಗಳನ್ನು ನೋಡಿ ಬರೀತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರ. ಮುಂದೆ ಇತ್ತು ಇಲ್ಲಿ 2 ಪತ್ರಗಳನ್ನು ಕೇಳಿದ್ದಾರೆ. ಸಾಹಿತ್ಯ ಪರಿಷತ್ತಿಗೆ ಪತ್ರ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ. ಇದಿತ್ತು 2 ಪತ್ರಗಳನ್ನು ಇರ್ತಕ್ಕಂಥದ್ದು. ಸೊ ಮುಂದೆ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ